Hello, I welcome you all. Today we will discuss about the three questions third part. In the first two parts, you came to know that the king had three questions and he wanted answers for those questions. The king was not satisfied the answers because they were very different. Then he decided to seek the advice of a certain hermit. He met the hermit and repeated the questions. When the hermit did not speak, he took the spade from the hermit and dug two beds, then repeated the same questions. At that time, a bearded man came running, holding his both hands on the stomach, as he has wound in it. The king dressed the wounds and slept. Next day, he made peace with the bearded man and promised to give back his property. Again, he came near the hermit to get answers for the three questions. ನೀವು ಈಗಾಗಲೇ ಈ ಮೊದಲ ಎರಡು ಭಾಗಗಳಲ್ಲಿ ಏನು ತಿಳಿದುಕೊಂಡಿದ್ದೀರಿ ಅಂತಾರೆ. ಒಬ್ಬ ರಾಜ ಇರ್ತಾನೆ, ಆ ರಾಜನ ಕಡೆಗೆ 3 ಪ್ರಶ್ನೆ ಇರ್ತವೆ. ಆ ಪ್ರಶ್ನೆಗಳಿಗೆ ಉತ್ತರ ಬೇಕಾಗಿರ್ತದೆ. ಯಾರಿಂದಲೂ ತೃಪ್ತಿಕರವಾದಂಥ ಉತ್ತರ ದೊರೆಯೋದಿಲ್ಲ. ಆಗ ಆತ ಒಬ್ಬ ಸನ್ಯಾಸಿಯನ್ನು ಭೇಟಿಯಾಗ್ಲಿಕ್ಕೆ ಹೋಗ್ತಾನೆ. ಆ ಸನ್ಯಾಸಿಗೆ 3 ಪ್ರಶ್ನೆಗಳನ್ನು ಕೇಳ್ತಾನೆ, ಉತ್ತರಿಸಲು ವಿನಂತಿಸ್ಕೊಳ್ತಾನೆ. ಆದರೆ ಆ ಸನ್ಯಾಸಿ ಯಾವುದೇ ಉತ್ತರವನ್ನು ನೀಡೋದಿಲ್ಲ. ಆವಾಗ ತಾನೇ ಆ ಸಲಿಕೆಯನ್ನು ಎತ್ತಿಕೊಂಡು 2 ಗುಂಡಿಗಳನ್ನು ತೋಡ್ತಾನೆ. ಆವಾಗಲೂ ಕೂಡ ಆತ ಯಾವುದೇ ಉತ್ತರವನ್ನು ನೀಡೋದಿಲ್ಲ. ಅಷ್ಟೊತ್ತಿಗೆ ಮತ್ತೆ ಏನಾಗುತ್ತೆ, ಒಬ್ಬ ಬಿಯರ್ಡೆಡ್ ಮ್ಯಾನ್, ಗಡ್ಡಧಾರಿ ಮನುಷ್ಯ ಓಡಿ ಬರ್ತಾನೆ. ಆತನ 2 ಕೈಗಳನ್ನು ಆತ ಹೊಟ್ಟೆಯ ಮೇಲೆ ಜೋರಾಗಿ ಹಿಡಿದುಕೊಂಡಿರ್ತಾನೆ. ಯಾಕಂದರೆ ಅವನಿಗೆ ವೂಂಡಾಗಿರ್ತದೆ, ಗಾಯ ಆಗಿರ್ತದೆ ಸ್ಟಮಕ್ನಲ್ಲಿ. ಆವಾಗ ರಾಜ ಅದನ್ನು ರೀಡ್ರೆಸ್ ಮಾಡಿ ಬ್ಲಡ್ ನಿಲ್ಲುವ ಹಾಗೆ ಮಾಡ್ತಾನೆ. ಅನಂತರ ಆತನು ಕೂಡ ಸುಸ್ತಾಗಿ ಅಲ್ಲೇ ನಿದ್ದೆ ಮಾಡ್ತಾನೆ. ಮಾರನೇ ದಿನ ಬೆಳಿಗ್ಗೆ ಆದ ತಕ್ಷಣ ಆತನ ಜೊತೆಗೆ ತಾನು ಪೀಸನ್ನು ಮಾಡ್ಕೊಳ್ತಾನೆ, ಅಂದರೆ ಶಾಂತಿ ಒಪ್ಪಂದವನ್ನು ಮಾಡ್ಕೊಳ್ತಾನೆ. ಅದಾದ ನಂತರ ತನ್ನ ಪ್ರಾಪರ್ಟಿಯನ್ನು ಕೂಡ ವಾಪಸ್ ಅವನು ಕೊಡಬೇಕು ಅಂತ ಅಂದ್ಕೊಳ್ತಾನೆ. ಅಂದರೆ ಇಷ್ಟೆಲ್ಲ ನೀವು ಈಗ 2 ಪಾರ್ಟ್ಗಳಲ್ಲಿ ನೋಡಿದ್ದೀರಿ. ಇನ್ನು 3ನೇ ಪಾರ್ಟ್ನಲ್ಲಿ ಏನಿದೆ ಅನ್ನೋದನ್ನು ನಾವು ಈಗ ತಿಳಿದುಕೊಳ್ಳೋಣ. ಇದರಲ್ಲಿ ಕೂಡ ತಾವು ಡೈರೆಕ್ಟ್ ಇಂಡೈರೆಕ್ಟು, ಆಮೇಲೆ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ನು, ಆಮೇಲೆ ಆಪೋಸಿಟ್ ವರ್ಡ್ಸು, ಹಾಗೆ ಇನ್ನೂ ಹಲವಾರು ಗ್ರಾಮರ್ ಪಾಯಿಂಟ್ಗಳನ್ನು ನೀವು ತಿಳಿದುಕೊಳ್ತೀರಿ ಈ ಒಂದು ಭಾಗದಲ್ಲಿ. ನೋಡೋಣ ಹಾಗಿದ್ರೆ. ದ ಕಿಂಗ್ ವಾಸ್ ವೆರಿ ಹ್ಯಾಪಿ ಟು made peace with his enemy so easily and to have won him over as a friend. He not only forgave him but he promised to give back the man his property. ಅಂದರೆ ರಾಜ ಆಯ್ತಲ್ಲ, ಆತನ ಎನಿಮಿ ಜೊತೆಗೆ, ಶತ್ರುವಿನ ಜೊತೆಗೆ ಶಾಂತಿಯನ್ನು ಮಾಡಿಕೊಂಡು ನಂತರ ಅವನನ್ನು ಫ್ರೆಂಡ್ ಅಂತ ಸ್ವೀಕಾರ ಮಾಡ್ತಾನೆ. ಅದರ ಜೊತೆಗೇನೆ ಅವನಿಗೆ ತನ್ನ ಪ್ರಾಪರ್ಟಿಯನ್ನು ಕೊಡ್ತೀನಿ ಅಂತ ಕೂಡ ಹೇಳ್ತಾನೆ. ಅವನನ್ನು ಕ್ಷಮಿಸಿ ಕೂಡ ಬಿಡ್ತಾನೆ. ಲೀವಿಂಗ್ ದ wounded ಮ್ಯಾನ್, ದ ಕಿಂಗ್ ವೆಂಟ್ ಔಟ್ ಆಫ್ ದ ಹಟ್ ಆ್ಯಂಡ್ ಲುಕ್ಡ್ ರೌಂಡ್ ಫಾರ್ ದ hermit. ದ ಕಿಂಗ್ ವೆಂಟ್ ಅಪ್ ಟು ದ hermit ಆ್ಯಂಡ್ ಸೆಡ್, ಫಾರ್ ದ ಲಾಸ್ಟ್ ಟೈಮ್ ಐ ಬೆಗ್ ಯು ಟು ಆನ್ಸರ್ ಮೈ ಕ್ವೆಶನ್ಸ್. ವೈಸ್ ಮ್ಯಾನ್, ಯು ಹ್ಯಾವ್ ಆಲ್ರೆಡಿ ಬೀನ್ ಆನ್ಸರ್ಡ್, ಸೆಡ್ ದ hermit. ಹೌ ಹ್ಯಾವ್ ಐ ಬೀನ್ ಆನ್ಸರ್ಡ್? ವಾಟ್ ಡು ಯು ಮೀನ್? ಅಂದರೆ ಆ ಒಂದು wounded ಮ್ಯಾನನ್ನೇ, ಆ ಗಾಯಗೊಂಡಂಥ ವ್ಯಕ್ತಿಯನ್ನು ಅಲ್ಲೇ ಬಿಟ್ಬಿಟ್ಟು ರಾಜ ಏನು ಮಾಡ್ತಾನೆ, ಹರ್ಮಿಟನ್ ಹಟ್ ಕಡೆಗೆ ಹೋಗ್ತಾನೆ, ಗುಡಿಸಲ್ ಕಡೆಗೆ. ಆತನನ್ನು ಸುತ್ತ ಕಡೆ ಎಲ್ಲ ಹುಡುಕ್ತಾನೆ. ಲುಕ್ಡ್ ರೌಂಡ್ ಫಾರ್ ದ ಹರ್ಮಿಟ್. ಆವಾಗ ಕಿಂಗ ಆತನ ಕಡೆಗೆ ನೇರವಾಗಿ ಹೋಗಿ ಕೇಳ್ತಾನೆ, ಫಾರ್ ದ ಲಾಸ್ಟ್ ಟೈಮ್, ನೋಡಿ ನಾನು ಕೊನೆಯ ಬಾರಿ ನಿಮ್ಮನ್ನು ಬೇಡ್ಕೊಳ್ತಾ ಇದ್ದೀನಿ ವೈಸ್ ಮ್ಯಾನ್ ಅವರೇ, ಜಾಣ ವ್ಯಕ್ತಿಯೇ, ನನಗೆ ಉತ್ತರವನ್ನು ತಾವು ಕೊಡಬೇಕು ಅಂತ. ಆವಾಗ ಹರ್ಮಿಟ್ ಹೇಳ್ತಾನೆ, ಯು ಹ್ಯಾವ್ ಆಲ್ರೆಡಿ ಬೀನ್ ಆನ್ಸರ್ಡ್, ನೀವು ಇವಾಗಲೇ ಆನ್ಸರನ್ನು ಕೊಡಲ್ಪಟ್ಟಿದ್ದೀರಿ. ರಾಜನಿಗೆ ತುಂಬ ಆಶ್ಚರ್ಯ ಆಗುತ್ತೆ. ಹೌ ಹ್ಯಾವ್ ಐ ಬೀನ್ ಆನ್ಸರ್ಡ್? ವಾಟ್ ಡು ಯು ಮೀನ್? ನಾನು ಹೇಗೆ ಉತ್ತರಿಸಲ್ಪಟ್ಟೆ? ನೀವೇನು ಹೇಳ್ತಾ ಇದ್ದೀರಿ ಅಂತ ಕೇಳ್ತಾನೆ. ಆವಾಗ ಡೋಂಟ್ ಯು ಸಿ, ರಿಪ್ಲೈಡ್ ದ ಹರ್ಮಿಟ್, ಇಫ್ ಯು ಹ್ಯಾಡ್ ನಾಟ್ ಪಿಟೀಡ್ my weakness yesterday and had not dug these beds for me, you would have gone away. Then that man would have attacked you. So the most important time was when you were digging the beds, and I was the most important man, and to do me good was your most important business. Later, when the man ran to us, the most important time was when you were caring for him, because if you had not dressed his wounds, he would have died without having
made peace with you. So he was the most important man, and what you did for him was your most important business. ಆವಾಗ ಇಲ್ಲಿ ರಾಜ ತುಂಬ ಆಶ್ಚರ್ಯಚಕಿತನಾಗ್ತಾನೆ. ಆವಾಗ ಹರ್ಮಿಟ್ ಹೇಳ್ತಾನೆ, ಡೋಂಟ್ ಯು ಸಿ, ನಿಮ್ಗೆ ಗೊತ್ತಿಲ್ವಾ, ನೀವು ನೋಡಲಿಲ್ವಾ, ನೀವು ಇಫ್ ಯು ಹ್ಯಾಡ್ ನಾಟ್ ಪಿಟೀಡ್, ನೀವು ನನಗೆ ಕರುಣೆಯನ್ನು ತೋರಿಸ್ತೇ ಇದ್ದರೆ, ವೀಕ್ನೆಸ್ ಆಫ್ ಮೈನ್ ಅಂದರೆ ನಿನ್ನೆ ದಿನ ನೀವು ನನಗೆ ಕರುಣೆಯನ್ನು ತೋರಿಸ್ತೇ ಹೋಗಿದ್ರೆ, ಆ್ಯಂಡ್ ಹ್ಯಾಡ್ ನಾಟ್ ಡಗ್, ನೀವು ಮತ್ತು ಆ ಬೆಡ್ಗಳನ್ನು ನೀವು ತೋಡದೇ ಹೋಗಿದ್ರೆ, ಯು ವುಡ್ ಹ್ಯಾವ್ ಗಾನ್, ನೀವು ಹೋಗ್ತಾ ಇರ್ತೀರಿ. ದೆನ್ ದ್ಯಾಟ್ ಮ್ಯಾನ್, ಆವಾಗ ಏನಾಗ್ತಿತ್ತು, ಆ ವ್ಯಕ್ತಿ ಅಂದರೆ ಅವಿತುಕೊಂಡಂಥ ವ್ಯಕ್ತಿ ವುಡ್ ಹ್ಯಾವ್ ಅಟ್ಯಾಕ್ಡ್ ಯು, ನಿಮ್ಮನ ಮೇಲೆ ಅವರು ದಾಳಿ ಮಾಡ್ಬೋದಾಗಿತ್ತು. ಸೊ ದ ಮೋಸ್ಟ್ ಇಂಪಾರ್ಟೆಂಟ್ ಟೈಮ್, ಹಾಗಿದ್ರೆ ಇಲ್ಲಿ ಅತಿ ಇಂಪಾರ್ಟೆಂಟ್ ವೇಳೆ ಯಾವುದಾಗಿತ್ತು ಅಂತಂದರೆ, ವೆನ್ ಯು ವೇರ್ ಡಿಗ್ಗಿಂಗ್ ದ ಬೆಡ್ಸ್, ನೀವು ಏನು ಬೆಡ್ಗಳನ್ನು ತೋಡ್ತಾ ಇದ್ರಲ್ಲ, ತಗ್ಗುಗಳನ್ನು ತೋಡ್ತಾ ಇದ್ರಲ್ಲ, ಅದು ಇಂಪಾರ್ಟೆಂಟ್ ಟೈಮ್ ಆಗಿತ್ತು. ಮತ್ತು ದ ಮೋಸ್ಟ್ ಇಂಪಾರ್ಟೆಂಟ್ ಮ್ಯಾನ್ ಯಾರಾಗಿದ್ದರು, ಐ ಅಂದರೆ ನಾನು, ಅಂದರೆ ಹರ್ಮಿಟ್, ನಾನೇ ಇಲ್ಲಿ ಇಂಪಾರ್ಟೆಂಟ್ ಮನುಷ್ಯ ಆಗಿದ್ದೆ. ಆ್ಯಂಡ್ ಟು ಡೂ ಮೀ ಗುಡ್ ವಾಸ್ ಯುವರ್ ಮೋಸ್ಟ್ ಇಂಪಾರ್ಟೆಂಟ್ ಬಿಸ್ನೆಸ್, ನನಗೆ ಒಳ್ಳೆಯದನ್ನು ಬಯಸಿ ನೀವು ಏನು ಕೆಲಸವನ್ನು ಮಾಡ್ತಾ ಇದ್ರಲ್ಲ, ಅದು ಇಂಪಾರ್ಟೆಂಟ್ ಬಿಸ್ನೆಸ್ ಆಗಿತ್ತು, ಕಾರ್ಯ ಆಗಿತ್ತು. ಲೇಟರ್, ತದನಂತರ, ಆನಂತರ, ಆ ಮ್ಯಾನ್ ಅಂದರೆ ವೆನ್ ದ ಮ್ಯಾನ್ ರ್ಯಾನ್ ಟು ಅಸ್, ಆ ವ್ಯಕ್ತಿ ಏನು ಓಡಿ ನಮ್ಮ ಹತ್ರ ಬಂದ್ರಲ್ಲ, ಆವಾಗ ದ ಮೋಸ್ಟ್ ಇಂಪಾರ್ಟೆಂಟ್ ಟೈಮ್ ವಾಸ್ ವೆನ್ ಯು ವೇರ್ ಕೇರಿಂಗ್ ಫಾರ್ ಹಿಮ್, ಮುಖ್ಯವಾದಂತಹ ವೇಳೆ ಯಾವುದಾಗಿತ್ತು ಅಂತಂದರೆ, ನೀವು ಅವರಿಗೆ ಕೇರನ್ನು ಮಾಡ್ತಾ ಇರೋದು, ಕಾಳಜಿಯನ್ನು ಮಾಡ್ತಾ ಇರೋದು ಇಂಪಾರ್ಟೆಂಟ್ ಟೈಮ್ ಆಗಿತ್ತು. ಬಿಕಾಸ್ ಇಫ್ ಯು ಹ್ಯಾಡ್ ನಾಟ್ ಡ್ರೆಸ್ಡ್ ಹೀಸ್ ವೋಂಡ್ಸ್, ನೀವು ಅವನ ಒಂದು ಗಾಯವನ್ನು ಡ್ರೆಸ್ ಮಾಡದೆ ಹೋಗಿದ್ರೆ, ಹಿ ವುಡ್ ಹ್ಯಾವ್ ಡೈಡ್ ವಿತೌಟ್ ಹ್ಯಾವಿಂಗ್ ಮೇಡ್ ಪೀಸ್ ವಿತ್ ಯು, ಅವನು ನಿಮ್ಮ ಜೊತೆಗೆ ಯಾವುದೇ ಒಂದು ಶಾಂತಿಯನ್ನು ಮಾಡಿಕೊಳ್ಳಲಾರದೆ ಅವರು ಸತ್ತು ಹೋಗ್ಬೋದಾಗಿತ್ತು. he would have died without having made peace with you. So he was the most important man. ಹಾಗಿದ್ರೆ ಅವರೇನಾಗಿದ್ರು, ಇಂಪಾರ್ಟೆಂಟ್ ವ್ಯಕ್ತಿಯಾಗಿದ್ದರು. ಆ್ಯಂಡ್ ವಾಟ್ ಯು ಡಿಡ್ ಫಾರ್ ಹಿಮ್ ವಾಸ್ ಯುವರ್ ಮೋಸ್ಟ್ ಇಂಪಾರ್ಟೆಂಟ್ ಬಿಸ್ನೆಸ್, ಅವರಿಗೇನು ನೀವು ಒಳ್ಳೆಯದನ್ನು ಮಾಡ್ತಾ ಇದ್ರಲ್ಲ, ಅದು ಇಂಪಾರ್ಟೆಂಟ್ ಬಿಸ್ನೆಸ್ ಆಗಿತ್ತು ಅಂತ ಇಲ್ಲಿ ಹರ್ಮಿಟ್ ಅವರು ಚೆನ್ನಾಗಿ ಎಕ್ಸ್ಪ್ಲೇನನ್ನು ಮಾಡ್ತಾರೆ ಆ ಸನ್ಯಾಸಿ. Remember then, there is only one time that is important, and that time is now. It is the most important time because it is the only time we have any power to act. ನೋಡಿ ಇಲ್ಲಿ ನೆನ್ಪಿಟ್ಕೊಳ್ಳಿ ಅಂತ ಹೇಳ್ತಾರೆ ಇಲ್ಲಿ ಹರ್ಮಿಟ್ ಅವರು ಸನ್ಯಾಸಿ. ಏನಂತ, ಈ ಒಂದು ದೇರ್ ಈಸ್ ಓನ್ಲಿ ಒನ್ ಟೈಮ್ ದಟ್ ಈಸ್ ಇಂಪಾರ್ಟೆಂಟ್, ಯಾವುದು ಅತಿ ಇಂಪಾರ್ಟೆಂಟ್ ಟೈಮ್ ಆಗಿರುತ್ತೆ ಅಂತಂದರೆ, ದ್ಯಾಟ್ ಟೈಮ್ ಈಸ್ ನೌ, ಈಗ ಅನ್ನೋದೇನಿದೆಯಲ್ಲ, ಸದ್ಯ, ಈಗ ಅನ್ನೋದೇನಿದೆಯಲ್ಲ, ಅದು ಇಂಪಾರ್ಟೆಂಟ್ ಟೈಮ್ ಆಗಿರುತ್ತೆ. ಇಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಟೈಮ್. ಇದು ಯಾಕೆ ಇಂಪಾರ್ಟೆಂಟ್ ಟೈಮ್ ಅಂತಂದರೆ, ಇಟ್ ಈಸ್ ದ ಓನ್ಲಿ ಟೈಮ್ ವಿ ಹ್ಯಾವ್ ಎನಿ ಪವರ್ ಟು ಆ್ಯಕ್ಟ್. ಈಗ ಅನ್ನೋದೇನು ನಮ್ಮ ಹತ್ರ ಇದೆಯಲ್ಲ, ಇದೊಂದೇ ಟೈಮು ನಾವು ಏನನ್ನಾದರೂ ಆ್ಯಕ್ಟನ್ನು ಮಾಡೋದಕ್ಕೆ, ನಮ್ಮಲ್ಲಿ ಶಕ್ತಿಯನ್ನು ಹೊಂದಿ ನಾವು ಏನನ್ನಾದರೂ ಕರ್ತವ್ಯದಲ್ಲಿ ತೊಡಗಬೇಕು ಅಂತಂದರೆ, ಅದು ಈಗ ಅನ್ನುವಂಥ ಟೈಮ್ ಮಾತ್ರ ಇಂಪಾರ್ಟೆಂಟು. ದ ಮೋಸ್ಟ್ ನೆಸಸರಿ ಪರ್ಸನ್ ಈಸ್ ದ ಪರ್ಸನ್ ಯು ಆರ್ ವಿತ್ ಎಟ್ ಎ ಪರ್ಟಿಕ್ಯುಲರ್ ಮೊಮೆಂಟ್. ಆ ಒಂದು ಕ್ಷಣದಲ್ಲಿ ಯಾರ ಜೊತೆಗೆ ನಾವು ಇರ್ತೀವಲ್ಲ, ಅದು ಪರ್ಟಿಕ್ಯುಲರ್ ಆಗಿ ಯಾವ ವ್ಯಕ್ತಿ, ಯಾವ ಒಂದು ಕ್ಷಣದಲ್ಲಿ ನಾವು ಎಂಥ ವ್ಯಕ್ತಿ ಜೊತೆ ಇರ್ತೀವಲ್ಲ, ಅದು ಒಂದು ಇಂಪಾರ್ಟೆಂಟ್ ನೆಸಸರಿ ಪರ್ಸನ್ ಆಗಿರ್ತಾರೆ. ದ ಮೋಸ್ಟ್ ಇಂಪಾರ್ಟೆಂಟ್ ಬಿಸ್ನೆಸ್ ಈಸ್ ಟು ಡೂ ದ್ಯಾಟ್ ಪರ್ಸನ್ ಗುಡ್. ನಮ್ಮ ಜೊತೆ ಇದ್ದಂಥ ವ್ಯಕ್ತಿಗೆ ನಾವು ಒಳ್ಳೆಯದನ್ನು ಬಯಸುವುದು ಏನಿದೆಯಲ್ಲ, ಅದು ಇಂಪಾರ್ಟೆಂಟ್ ಬಿಸ್ನೆಸ್ ಆಗಿರುತ್ತೆ, ಕರ್ತವ್ಯ ಆಗಿರುತ್ತೆ. ಬಿಕಾಸ್ ವಿ ಆರ್ ಸೆಂಟ್ ಇನ್ ಟು ದಿಸ್ ವರ್ಲ್ಡ್ ಫಾರ್ ದ್ಯಾಟ್ ಪರ್ಪಸ್ ಓನ್ಲಿ. ಯಾಕಂದರೆ ನಾವು ಈ ಭೂಮಿಯ ಮೇಲೆ, ಈ ಒಂದು ಜಗತ್ತಿನಲ್ಲಿ ನಾವು ಕಳುಹಿಸಲ್ಪಟ್ಟಿದ್ದೀವಿ. ಯಾಕೆ ಅಂತಂದರೆ, ಮತ್ತೊಬ್ಬರಿಗೆ ಒಳ್ಳೆಯದನ್ನು ಮಾಡುವುದಕ್ಕಾಗಿ ಮಾತ್ರವೇ ಅಂತ ಇಲ್ಲಿ ಹೇಳ್ತಾರೆ. ಅಂದರೆ ಈ ಒಂದು ಲಾಸ್ಟ್ ಒಂದು ಭಾಗದಲ್ಲಿ ತಾವೇನು ತಿಳ್ಕೊಳ್ತಿದ್ದೀರಿ ಅಂತಂದರೆ, ದ ಕಿಂಗ್ ನಾಟ್ ಓನ್ಲಿ ಮೇಡ್ ಪೀಸ್ ವಿತ್ ದ bearded man, but also forgave him and promised to give back his property. Then he asked the hermit to answer the questions, and the hermit said that he was already answered. How he was answered means he explained that all in a very well manner. Then the king understood that
the important time, important person, and important business. To do good to others is the important business of a particular person, and we all are sent into this world for that purpose only. That means to do good to others is the most important thing that we have to understand in a very well manner. ಈ ಒಂದು ಪಾಠದಲ್ಲಿ ನಿಮಗೆ ಇದರ ಜೊತೆಯಲ್ಲಿ ಹಲವಾರು ಗ್ರಾಮರ್ ಪಾಯಿಂಟ್ಗಳು ಕೂಡ ಬರ್ತವೆ. ಆ ಗ್ರಾಮರ್ ಪಾಯಿಂಟ್ಗಳು ಯಾವ್ಯಾವು ಅಂತ ಹೇಳಿ ನಾವು ಒನ್ ಬೈ ಒನ್ ಇವಾಗ ತಿಳ್ಕೊಂಡನು. ಅದಕ್ಕಿಂತ ಮೊದಲು ಇಲ್ಲಿ ಕೆಲವೊಂದು ವರ್ಡ್ಸ್ಗಳ ಮೀನಿಂಗ್ಗಳನ್ನು ನಾವು ತಿಳ್ಕೊಳ್ಳೋಣ. ಫಾರ್ಗಿವ್ ಅಂತ ಬಂದಿದೆ ಇಲ್ಲಿ. ಫಾರ್ಗಿವ್ ಅಂತಂದರೆ ಮನ್ನಿಸಿದನು ಅಂತ. ಅಂದರೆ ಫಾರ್ಗಿವ್ ಇದ್ರದ ಪಾಸ್ಟ್ ಟೆನ್ಸ್ ಏನಾಗಿರುತ್ತೆ, ಫಾರ್ಗಿವ್. ಫಾರ್ಗಿವನ್ ಅಂತ ಬರ್ತದೆ. ಅದೇ ರೀತಿಯಾಗಿ ಪ್ರಾಪರ್ಟಿ ಅಂತಂದರೆ ಆಸ್ತಿ. ಇನ್ನು ಬೆಗ್ ಅಂತ ಬರ್ತದೆ. ಬೆಗ್ ಅಂದರೆ ಬೇಡು ಅಥವಾ ಪ್ರಾರ್ಥಿಸು ಅಂತ. ಇನ್ನು ಪಿಟಿ ಅಂತ ಬರ್ತದೆ. ಪಿಟಿ ಅಂತಂದರೆ ಕರುಣೆ. ಇಲ್ಲಿ ನಾವು ಇದನ್ನು ಯಾವ ರೀತಿಯಾಗಿ ವಾಕ್ಯದಲ್ಲಿ ಬಳಸ್ಬೋದು ಅಂತಂದರೆ ಹರ್ ವಾಯ್ಸ್ ವಾಸ್ ಫುಲ್ ಆಫ್ ಪಿಟಿ ಅಂತ ಬಳಸ್ಬೋದು. ನಂತರ ಲೇಟರ್ ಅಂತ ಬರುತ್ತೆ. ಲೇಟರ್ ಅಂತಂದರೆ ನಂತರ ಅಂತ ಆಗುತ್ತೆ. ಇನ್ನು ಪರ್ಪಸ್ ಅಂದರೆ ಉದ್ದೇಶ. ಈ ರೀತಿಯಾಗಿ ಕೆಲವೊಂದು ವರ್ಡ್ಸ್ಗಳ ಮೀನಿಂಗನ್ನು ನಾವು ನೋಡ್ಬೋದು. ನಂತರ ಇಲ್ಲಿ ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್ ಮತ್ತು ಪಾಸ್ಟ್ ಪಾರ್ಟಿಸಿಪಲ್ ಅಂತ ವರ್ಬ್ ಫಾರ್ಮ್ಗಳು ಬರ್ತವೆ. ಅವನ್ನ ಸ್ವಲ್ಪ ನೋಡ್ಕೊಳ್ಳೋಣ. ಮೇಕ್, ಮೇಡ್, ಮೇಡ್. ಮೇಕ್ ಅಂದರೆ ಮಾಡು ಅಂತಾಗುತ್ತೆ. ವಿನ್, ವನ್. ವಿನ್ ಅಂದರೆ ಗೆಲ್ಲು ಅಂತಾಗುತ್ತೆ. ಫಾರ್ಗಿವನ್. ಫಾರ್ಗಿವ್ ಅಂದರೆ ಕ್ಷಮಿಸು ಅಂತಾಗುತ್ತೆ. ಪ್ರಾಮಿಸ್ಡ್. ಪ್ರಾಮಿಸ್ ಅಂದರೆ ಭರವಸೆ ಅಂತಾಗುತ್ತೆ. ಗೋ, ವೆಂಟ್, ಗಾನ್. ಗೋ ಅಂದರೆ ಹೋಗು ಅಂತಾಗುತ್ತೆ. ಪಿಟೀಡ್. ಪಿಟಿ ಅಂದರೆ ಕರುಣೆ ಅಂತಾಗುತ್ತೆ. ಆನ್ಸರ್ಡ್. ಆನ್ಸರ್ ಅಂದರೆ ಉತ್ತರ ಅಂತಾಗುತ್ತೆ. ಅಟ್ಯಾಕ್ಡ್ ಅಂದರೆ ದಾಳಿ ಮಾಡೋದು ಅಂತ ಆಗುತ್ತೆ. ರನ್ ಅಂದರೆ ಓಡು ಅಂತ ಆಗುತ್ತೆ. ಸೆಂಟ್ ಕಳುಹಿಸು ಅಂತ ಆಗುತ್ತೆ. ಹಾಗಿದ್ರೆ ಇಲ್ಲಿ ಕೆಲವೊಂದು ಹೋಮೋಫೋನ್ಸ್ಗಳು ಬರ್ತವೆ. ಸಮ್ ಆಫ್ ದ ಹೋಮೋಫೋನ್ಸ್ ಆ್ಯಂಡ್ ದೇರ್ ಯೂಸೇಜ್ ವಿ ವಿಲ್ ಸಿ ನೌ. ಪೀಸ್. ದ ಡಾಗ್ ಹ್ಯಾಸ್ ಅ ಪೀಸ್ ಆಫ್ ಬ್ರೆಡ್ ಇನ್ ಇಟ್ಸ್ ಮೌತ್. ಪೀಸ್ ಅಂದರೆ ತುಂಡು ಅಂತಾಗುತ್ತೆ. ಇನ್ನು PEACE ಪೀಸ್ ಅಂದರೆ ಶಾಂತಿ ಅಂತಾಗುತ್ತೆ. ದ ಕಿಂಗ್ ಮೇಡ್ ಪೀಸ್ ವಿತ್ ದ ಹರ್ಮೇಟ್. ಅದೇ ರೀತಿಯಾಗಿ WON ಅಂದರೆ ಇದು ಪಾಸ್ಟ್ ಟೆನ್ಸ್ ಆಫ್ ವಿನ್ ಅಂತಾಗುತ್ತೆ. ಅಂದರೆ ವಿನ್ ಅನ್ನೋದ್ರದ ಪಾಸ್ಟ್ ಫಾರ್ಮು ಒನ್ ಅಂತ ಆಗುತ್ತೆ. ಇಂಡಿಯಾ ವನ್ ದ ಮ್ಯಾಚ್. ಇನ್ನು ONE ರವಿ ಗೇವ್ ₹1 ಟು ದ ಬೆಗ್ಗರ್. ಒನ್ ಅಂದರೆ ಒಂದು ಅಂತಾಗುತ್ತೆ. ವೀಕ್ 7 days ಮೇಕ್ ಅ ವೀಕ್ ಅಂದರೆ ವಾರ ಅಂತಾಗುತ್ತೆ. WEAK ವೀಕ್. ದ ವೀಕ್ ಪರ್ಸನ್ ಫೆಲ್ ಆನ್ ದ ಗ್ರೌಂಡ್. ಅಶಕ್ತ, ದುರ್ಬಲ ಅಂತ ಆಗುತ್ತೆ. ಇನ್ನು ಕೆಲವೊಂದು ಅಪೋಸಿಟ್ ವರ್ಡ್ಸ್ಗಳು ಇದ್ದಾವೆ. ಅವ್ಯಾವು ಅಂತಂದರೆ ಹ್ಯಾಪಿ, ಸ್ಯಾಡ್, ಕ್ವೆಶನ್, ಆನ್ಸರ್, ಇಂಪಾರ್ಟೆಂಟ್, ಅನ್ಇಂಪಾರ್ಟೆಂಟ್, ರಿಮೆಂಬರ್, ಫಾರ್ಗೆಟ್, ನೆಸೆಸರಿ, ಅನ್ನೆಸೆಸರಿ. ಇನ್ನು ಅದೇ ರೀತಿಯಾಗಿ ಮೇಕ್, ಅನ್ಮೇಕ್, ವಿನ್, ಲೂಸ್, ಫಾರ್ಗಿವ್, ಬ್ಲೇಮ್, ಗೋ, ಕಮ್, ಆನ್ಸರ್, ಕ್ವೆಶನ್, ರನ್, ಐಡಲ್. ಈ ರೀತಿಯಾಗಿ ಈ ಒಂದು ಆ್ಯಂಟೋನಿಮ್ಸ್ ಅಂತ ಅನ್ಬೋದು, ಅವು ಬರ್ತವೆ. ಅದಾದ ನಂತರ ಇಲ್ಲಿ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಕೂಡ ನಾವು ಈ ಒಂದು ಭಾಗದಲ್ಲಿ ನೋಡೋಣ. ಎಕ್ಸಾಂಪಲ್ ನೋಡಿ ಇಲ್ಲಿ. ಪಾಸಿಟಿವ್ ಡಿಗ್ರಿ ಅಂದರೆ ಡಿಗ್ರಿಗಳಲ್ಲಿ 3 ಇದ್ದಾವೆ. ಪಾಸಿಟಿವ್ ಡಿಗ್ರಿ, ಕಂಪ್ಯಾರಿಟಿವ್ ಡಿಗ್ರಿ ಮತ್ತು ಸೂಪರ್ಲೇಟಿವ್ ಡಿಗ್ರಿ. ಎಕ್ಸಾಂಪಲ್ ನೋಡಿ ಇಲ್ಲಿ. ನೋ ಅದರ್ ಮ್ಯಾನ್ ವಾಸ್ ಸೋ ವೈಸ್ ಆ್ಯಸ್ ದ ಹರ್ಮಿಟ್ ಇನ್ ದ್ಯಾಟ್ ಪರ್ಟಿಕ್ಯುಲರ್ moment. Comparative degree. The hermit was wiser than any other man in that particular moment. Superlative degree. The hermit was the wisest man in that particular moment.
ಅದೇ ರೀತಿಯಾಗಿ ಇಲ್ಲಿ ಮತ್ತೊಂದು ವಾಕ್ಯವನ್ನು ನೋಡೋಣ. ಪಾಸಿಟಿವ್ ಡಿಗ್ರಿ, ದ ಕಿಂಗ್ ವಾಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್ ಇನ್ ದ್ಯಾಟ್ ಪರ್ಟಿಕ್ಯುಲರ್ ಮೂಮೆಂಟ್. ಈ ರೀತಿಯಾಗಿ ದ ಕಿಂಗ್ ಮೇಡ್ ಪೀಸ್ ವಿತ್ ದ ಬಿಯರ್ಡೆಡ್ ಮ್ಯಾನ್. ಅಂದರೆ ಇಲ್ಲಿ ಡಿಗ್ರೀಸ್ ಆಫ್ ಕಂಪ್ಯಾರಿಸನನ್ನು ನೋಡಿದ ನಂತರ ನಾವಿಲ್ಲಿ ನಾಟ್ ಓನ್ಲಿ ಬಟ್ ಆಲ್ಸೋ ಅನ್ನೋ ವಾಕ್ಯವನ್ನು ನಾವು ಯಾವ ರೀತಿಯಾಗಿ ತೆಗೆದುಕೊಳ್ಬಹುದು ಅನ್ನೋದಕ್ಕೆ ಇಲ್ಲಿ ಎಕ್ಸಾಂಪಲನ್ನು ನೋಡಿ. ಇಲ್ಲಿ ದ ಕಿಂಗ್ ಮೇಡ್ ಪೀಸ್ ವಿತ್ ದ ಬಿಯರ್ಡೆಡ್ ಮ್ಯಾನ್, ಹಿ ಬಿಕೇಮ್ ಹೀಸ್ ಫ್ರೆಂಡ್. ದ ಕಿಂಗ್ ಮೇಡ್ ನಾಟ್ ಓನ್ಲಿ ಪೀಸ್ ವಿತ್ ದ ಬಿಯರ್ಡೆಡ್ ಮ್ಯಾನ್ ಬಟ್ ಆಲ್ಸೋ ಬಿಕೇಮ್ ಹೀಸ್ ಫ್ರೆಂಡ್. ಅದೇ ರೀತಿಯಾಗಿ ನೋಡಿ ಇಲ್ಲಿ ದ ಕಿಂಗ್ ಫಾರ್ ಗಿವ್ ದ ಬಿಯರ್ಡೆಡ್ ಮ್ಯಾನ್, ಹಿ ಪ್ರಾಮಿಸ್ ಟು ಗಿವ್ ಬ್ಯಾಕ್ ದ ಪ್ರಾಪರ್ಟಿ. ಇದು ಯಾವ ರೀತಿಯಾಗಿ ಬಳಸ್ಬೋದು? ದ ಕಿಂಗ್ ನಾಟ್ ಓನ್ಲಿ ಫಾರ್ ಗಿವ್ ದ ಬಿಯರ್ಡೆಡ್ ಮ್ಯಾನ್ ಬಟ್ ಆಲ್ಸೋ ಪ್ರಾಮಿಸ್ ಟು ಗಿವ್ ಬ್ಯಾಕ್ ದ ಪ್ರಾಪರ್ಟಿ. ಇನ್ನೊಂದು ನೋಡಿ ಇಲ್ಲಿ ದ ಹರ್ಮಿಟ್ ಆನ್ಸರ್ಡ್ ದ 3 questions of the king. He explained how he was answered himself. ಅಂದರೆ ಇದು ಯಾವ ರೀತಿಯಾಗಿ ನಾಟ್ ಓನ್ಲಿ ಬಳಸ್ಬೋದು ಅಂದರೆ ದ ಹರ್ಮಿಟ್ ನಾಟ್ ಓನ್ಲಿ ಆನ್ಸರ್ಡ್ ದ 3 questions ಆಫ್ ದ ಕಿಂಗ್ ಬಟ್ ಆಲ್ಸೋ ಎಕ್ಸ್ಪ್ಲೇನ್ಡ್ ಹೌ ಹಿ ವಾಸ್ ಆನ್ಸರ್ಡ್ ಹಿಮ್ಸೆಲ್ಫ್ ಅಂತ ಆಗುತ್ತೆ. ಈ ರೀತಿಯಾಗಿ ನಾವು ಈ ಒಂದು ಪಾಠದಲ್ಲಿ ನಾವು 3 questions, how the king has 3 questions, how he was answered by the hermit with particular examples, that is how he treated the hermit, how the king treated the hermit, what work he had done, and also how he treated the wounded man and what work he had done. With those all examples we came to know that how he was answered himself by the work he had done to both ದ ಹರ್ಮಿಟ್ ಆ್ಯಂಡ್ ದ ಬಿಯರ್ಡೆಡ್ ಮ್ಯಾನ್. ಅಂದರೆ ಈ ಒಂದು ಪಾಠದಲ್ಲಿ ನಾವು 3 questions, 3 ಪ್ರಶ್ನೆಗಳಿಗೆ ರಾಜನು ಯಾವ ರೀತಿಯಾಗಿ ಉತ್ತರಿಸಲ್ಪಡ್ತಾನೆ ತಾನು ಮಾಡುವಂಥ ಕೆಲಸ ಕಾರ್ಯಗಳ ಮೂಲಕ ಅನ್ನೋದನ್ನು ನಾವು ಇಲ್ಲಿ ಚೆನ್ನಾಗಿ ತಿಳ್ಕೊಂಡಿದ್ದೀವಿ. ನೀವು ಕೂಡ ಎಲ್ಲ ತಿಳ್ಕೊಂಡಿದ್ದೀರಿ ಅಂತ ಗೆಸ್ ಮಾಡ್ತೀನಿ. ಓಕೆ, ಚೆನ್ನಾಗಿ ಪಾಠವನ್ನು ಓದ್ರಿ, ಅರ್ಥ ಮಾಡ್ಕೊಳ್ಳಿ. ಓಕೆ, ಬಾಯ್, ಥ್ಯಾಂಕ್ ಯು.